ಪ್ಲೀಸ್ ಹೇಳಿ ಆಯಿತು. ಯಾಕೆ ಸರ್ ಬೆಂಕಿ ಹಚ್ಚಿದ್ರು? ಯಾಕೆ ಅಲ್ಲ ಬೆಂಕಿ ಹಚ್ಚಿದ್ರು ನನ್ನ ಹೆಂಡತಿ ಗೀಳ್ಕೊಂಬಂದು ಕೊಡ್ತಾಳೆ, ನಾನು ಗೀಳ್ಕೊಂಬಂದು ಕೊಡ್ತಾ ಇದ್ದೀನಿ. ನಾನು ಗೀಳ್ಕೊಂಬಂದು ಕೊಡ್ತಾ ಇರೋದು. ಸರಿ ಸರ್, ಓಕೆ. ಅವ್ಳಿಗೇನು ಕಮ್ಮಿ ಆಗಿಟ್ಟಿದ್ದು? ಓಕೆ ಹಾಂ, ಓಕೆ ಓಕೆ. ಮನೆ ಕಳಿಸ್ಕೊಟ್ಟಿದ್ದೀನಿ, ಒಡವೆ ಮಾಡಿಸ್ಕೊಟ್ಟಿದ್ದೀನಿ, ಬಟ್ಟೆ ಬಡಿಸ್ಕೊಟ್ಟಿದ್ದೀನಿ, ಎಲ್ಲನೂ ಕೊಟ್ಟಿದ್ದೀನಿ. ನೆನ್ನೆ 5,000 ರೂಪಾಯಿ ಕೊಟ್ಬಿಟ್ಟು ಅವಳಿಗೆ ಹಾಂ ಸರ್ ಅವ್ರ ಅಕ್ಕ ತಂಗಿರು ಎಲ್ಲರಿಗೂ ಊಟ ಹಾಕ್ಕೊಂತ ಊಟ ಮಾಡಿಸಿದ್ವಿ. ಸರಿ ಸರ್, ಆಯಿತಾ? ಸರಿ. ಈಗ ನಾನು ಬೆಳಗ್ಗೆ ಕುಡಿತಾ ಕೂತ್ಕೊಂಡೆ, ಮಕ್ಕಳ ಜೊತೆ ಮಾತಾಡ್ತಾ ಇದ್ದೆ. ಏನ್ರ ನಿಜನ ಸತ್ಯ ಹೇಳ್ರಲ್ಲೇ? ಹೇಳಿ ಹೇಳಿ ಸರ್, ಸುಳ್ಳು ಹೇಳಿದ್ರೆ ಸಾಯಿಸಾಕ್ಬಿಡ್ತೀನಿ. ಹೇಳ್ರಿ ಹೇಳಿ. ಮಕ್ಕಳ ಜೊತೆ ಮಾತಾಡ್ತಾ ಇದ್ದೆ. ಹ್ಞೂ ಸರ್. ಆಯಿತು, ನೀವು 500 ರೂಪಾಯಿ ಮಡಿಕೊಳ್ರೋ. ಹಾಂ ಸರ್. ನನಗೋಗಿ 200 ರೂಪಾಯಿ 300 ರೂಪಾಯಿಂದ ಎಣ್ಣೆ ತಗೊಬಂದ್ಬಿಡೋ, ನೀವು 500 ರೂಪಾಯಿ ಮಡಿಕೊಳ್ಳಿ. ಹ್ಞೂ ಸರ್, ಹ್ಞೂ ಸರ್. ಸ್ಕೂಟ್ರ್ ಬೇಕಾದ್ರೆ ತೊಗೊಂಡೋಗಿ, ಸರಿ ಏನು ಬೇಕು ತೊಗೊಂಡೋಗಿ ಅಂತ ಮಾತಾಡ್ತಾರೆ. ಸರಿ ಸರ್. ಎಲ್ಲ ಕಿತ್ಕೊಂಡು ನನ್ನನ್ನೇ ಬಾಕ್ಲು ಹಾಕ್ಬಿಟ್ಟು ರೂಮಲ್ಲಿ ಚಿಲ್ಕನ್ನು ಹಾಕ್ಬಿಟ್ಟು ಸತ್ರ ಸಾಯಿ ಇದ್ರೆ ಇರು ಎಣ್ಣೆನೂ ಕೂಡ ನಿನ್ನೆಂದ ಕೂಡ ಇಲ್ಲ ಎಲ್ಲ ನೆನ್ನೆ ಜಾಸ್ತಿ ಕೇಳಬೇಡಿ. ಓಕೆ ಓಕೆ ಸರ್. ಅರ್ಧ ಗಂಟೆನಲ್ಲಿ ಅವನು ಮನೆಗೆ ಬೆಂಕಿ ತಾವು CRPF ಯೋಧರಾಗಿದ್ದಾರೆ? ಯೋದ್ರೆ ಓಕೆ ಸರ್. ಈಗಲೂ ಯೋಧನ ಈಗಲೂ ಅಂದರೆ ಶಕ್ತಿ ಕಮ್ಮಿ ಆಗೋಯ್ತು. ಬೇಡಪ್ಪ, ನೀವು VRS ತಗೊಂಡ್ರ? VRS ತಗೊಂಡೆ, ಶಕ್ತಿ ಕಮ್ಮಿ ಆಗೋಯ್ತು. ನನ್ನ ಕೈಲಿ ಆಗಲ್ಲ, ಈ ಡ್ಯೂಟಿ ಮಾಡೋಕ್ಕಾಗಲ್ಲ, ಬೇಡ. ಅವಳಿಗೇನು ಬೇಕು ಎಲ್ಲ ತಗೊಂಡು ಅವಳೇ ಚೆನ್ನಾಗಿತ್ತು. ಆಯಿತಾ? ಹಂಗನ್ಕೊಂಡು ಅವಳ ದುಡ್ಡಿಂದ ಈ VRS ದುಡ್ಡಿಂದ ಬದುಕ್ತಾ ಇಲ್ಲ ನಾನು. ಸರಿ. ನಮ್ಮಪ್ಪ ನಮ್ಮವ್ವನ ಹಾಲು ಕುಡ್ದಿದ್ದೀನಿ. ಏನಂತ ಹೇಳು? ಹಾಂ ಸರ್, ಹಾಂ ಸರ್. ಈಗಲೂ ನಮ್ಮಪ್ಪ ನಮ್ಮವ್ವನ ಹಾಲು ಕುಡ್ದಿದ್ದೀನಿ. ಹಾಂ ಸರ್. ಈಗಲೂ ಗೇಯಕ್ಕೆ ಹೋದ್ರೂ 1,000 2,000 ದುಡ್ಕೊಂಡ್ಬರ. 5,000 ಆಗಬೇಕಿಲ್ಲ 10,000 ಆಗಬೇಕು, ಇಲ್ಲ ಮನೆಯಿಂದ ಈಚೆ ಹೋಗೋದು. ಏನಂದ್ರೆ ಸರಿ ಸರ್, ಆಯಿತು. ನೀವು ಹೇಳ್ತಾ ಅರ್ಥ ಆಯ್ತು. ನನಗೂ 1,25,000 ರೂಪಾಯಿ ಸಂಬಳ ಬರ್ತಿತ್ತು. ಎಲ್ಲ ಅವಳಿಗೆ ಕೊಟ್ಬಿಟ್ಟೆ. ಟೆನ್ಷನ್ನು ನೀನೇ ತಗೋ, ದುಡ್ಡು ನೀನೇ ತಗೋ, ಎಲ್ಲ ನೀನೇ ತಗೋ, ನೀನೇ ಮಡಿಕೊಂಡು. ನಿಮ್ಮನ್ನ ಕೂಡ ಕಿತ್ತಿ ಅವತ್ತು ಬೇಜಾರಾಯ್ತು ನಿಮಗೆ? ಸಿಟ್ಟು ಬಂತು? ಸಿಟ್ಟು ಬಂದಿದ್ದು ಏನಕ್ಕೆ ಅಂತಂದರೆ, ಮಗಳು ನೋಡಿದ್ರೆ ಮಗಳು ಮಾತು ಕೇಳಲ್ಲ, ಅವ್ರ ಅವ್ನ ಮಾತು ಕೇಳ್ತಾಳೆ. ಮಗ ನೋಡಿದ್ರೆ ಮಗ ಮಾತು ಕೇಳಲ್ಲ, ಅವ್ರ ಅವ್ನ ಮಾತು ಕೇಳ್ತಾಳೆ. ಹೆಂಡ್ತಿಗೆ ಹೇಳೋಕೆ ಹೋದರೆ ಹೆಂಡ್ತಿ ಅಂತೂ ಮಾತೇ ಕೇಳಲ್ಲ. ದಿನ 70,000 50,000 1,00,000 ಬಡ್ಡಿನೇ ಇಸ್ಕೊಂಡ್ಬಿಡ್ತಾರೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.